वेलकम टू एम न्यूज़ बीजापुर। चलिए चलते हैं आज की खबरों की ओर। DSP ಸಾಹೇಬರಾಗಿರ್ತಕ್ಕಂಥ ಯಲಗಾರ್ ಸಾಹೇಬರು ಒಂದು ಕೃತಿಯನ್ನು ಅಂದ್ರೆ ಬಸವಣ್ಣ ವಚನಗಳನ್ನ ಅನುವಾದ ಮಾಡಿದ್ದಾರೆ. ಸಾಕಷ್ಟು ಸ್ಪಂದನೆ ಆಯ್ತು. ಇವತ್ತು ಬಸವಣ್ಣ ಅವರು ಬಿಜಾಪುರದಲ್ಲಿ ಮಾಡ್ಯಾರ ನಮಗ್ ಬಹಳ ಹೆಮ್ಮೆಯ ವಿಷಯ. ಅದಕ್ಕೆ ನಾವೆಲ್ಲ ಆಯೋಜಕರು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡಿ ಈ ಒಂದು ಎಲ್ಲ ಆಯೋಜಕರು ಸೇರಿ ಸಾಕಷ್ಟು ನೋಡ್ರಿ ಒಳ್ಳೊಳ್ಳೆ ಶಂಕರ್ ದೇವ್ನೂರ್ ಇರ್ಬೋದು, ಬೆನ್ನೂರು ಅರ್ಚರ್ ಇರ್ಬೋದು, ಸಾಕಷ್ಟು ಹಿರಿಯರು ಮಾತನಾಡೋರು ಇದ್ರು. ಆದ್ರೆ ಸಮಯದ ಅಭಾವ ಇರೋದ್ರಿಂದ ಅವ್ರಿಗೆ ಮಾತನಾಡಕ್ ಆಗಲಿಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನ ಅವ್ರು ಕೇಳಿ ಬಂದಿವಿ. ಬಹಳ ಒಂದು ಅದ್ಭುತ ಕಾರ್ಯಕ್ರಮ ಜರುಗಿತ್ತು. ಯಾಕಂದ್ರೆ ಇದು ಹೆಮ್ಮೆ ವಿಷಯ. ಇದು ಏನ ಕರ್ನಾಟಕದಲ್ಲಿ ಅಷ್ಟೇ ಬಸವಣ್ಣವ್ರ ವಚನ ಪ್ರಚುರವಾಗಿದೆ. ಆದ್ರೆ ವಿಶ್ವವ್ಯಾಪಿ ಇವತ್ತ ಇಡೀ ವಿಶ್ವ ತುಂಬಾ ಅವ್ರ ವಚನಗಳನ್ನ ಸಾರುವ ಕೆಲಸವನ್ನು ಯಲಗಾರ್ ಸಾಹೇಬರು ಮಾಡಿದ್ದಾರೆ. ಅವ್ರಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನು ತೋರಿಸ್ತೇನೆ. ಬಿಜಾಪುರ ಜನತೆಯ ಬಸವನಾಡಿನ ಎಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳು. ಹೆಸರು ಉಮೇಶ್ ಅಂತ. ನಮಸ್ಕಾರ ಸರ್ ಎಲ್ಲರಿಗೆ. ಇವತ್ತು ಯಲಗಾರ್ ಸಾಹೇಬ್ರ ಮಾಡಿದ್ದ ಒಂದು ಅಭಿನಂದನೆ ಸಮಾರಂಭಕ್ಕೆ ಇಷ್ಟು ಮಂದಿ ಬಂದಿದ್ ನೋಡಿದ್ರೆ ಫಸ್ಟ್ ಟೈಮ್ ಇದು ಬಿಜಾಪುರದಾಗ ಇಂತ ಫಂಕ್ಷನ್ ಆಗಿದ್ ನೋಡಿದ್ರೆ ನಮಗೂ ಬಹಳ ಖುಷಿ ಆಯ್ತು. ಆಮೇಲೆ ಮಂದಿ ಇಲ್ಲಿಂದ ಬಂದಾರ ಇಷ್ಟು ನೋಡ್ಲಾಕಂದ್ರ ಯಾವ್ದ್ರು ಇದಕ್ಕೆ ಕರೆದ್ರೆ ಬಿಡುದಿಲ್ಲ ಮಂದಿ. ತಾವೇ ಎಲ್ಲಾ ಅವ್ರು ಎಲ್ಲಾ ತಮ್ಮ ಸ್ವಂತ ಖರ್ಚಿನಿಂದ ಬಂದ ಇಷ್ಟೆಲ್ಲಾ ಸಾಹೇಬರಿಗೆ ಸನ್ಮಾನ ಮಾಡಿ ಹೊಂಟ್ರು. ಸಾಹೇಬ್ರನ್ನು ಒಂದು ಬಹಳ ದೊಡ್ಡ ಬಸವ ಬಗ್ಗೆ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಒಂದು ಬುಕ್ ಬರ್ದಾರಲ್ಲ, ಇದು ಇಡೀ ಜಗತ್ತಕ್ಕೆ ಎಲ್ಲಾ ಕಡೆ ಹೋಗ್ಲಿ, ಎಲ್ಲಾರು ಅದಕ್ಕೆ ಓದಿ ಮತ್ತ ತಮ್ಮ ಮಂದಿ ಮಕ್ಕಳಿಗೆ ಸ್ವಲ್ಪ ತಿಳಿಸಿ ಹೇಳಿ ಅಂತ ಹೇಳಿ ನಮ್ದು ಒಂದು ಬಸವರಾಜ ಯಲಗಾರ್ ಸಾಹೇಬರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಅಶ್ಫಾಕ್ ಮನ್ಗಳು ಅಂತೇಳಿ ಕಾರ್ಪೊರೇಟರ್ ಮಹಾನಗರ ಪಾಲಿಕೆ ವಿಜಯಪುರ. DYST ಬಸವರಾಜ ಯಲಗಾರ್ ಅವರ ಬಸವಣ್ಣನವರ ವಚನದ ಭಾಷಾಂತರ, ಇಂಗ್ಲಿಷ್ ಭಾಷಾಂತರದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿಸಿತು. ಅವರು ನಿರೀಕ್ಷಿತಕ್ಕಿಂತ ಹೆಚ್ಚಿಗೆ ಜನ 4 ತಾಸು ಕಂಟಿನ್ಯೂಸ್ ಆಗಿ ಇಲ್ಲಿ ಕೂತು ಎಲ್ಲಾ ಶರಣರ ಭಾಷಣವನ್ನು ಕೇಳಿ ಆ ಪುಸ್ತಕ ಬಗ್ಗೆ ಅತಿ ಪ್ರಶಂಸನೆ ಮಾಡಿ ನಮ್ಮ ಮಾಂತೇಶ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ನಡೆದು ಯುವ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಶರು ಸಬ್ರಾದ್ ಅವರು, ಶಕೀಲ್ ಸುತಾರ್ ಅವರು, ಉಮೇಶ್ ವಂದಾಲ್ ಅವರು, ಗಿರೀಶ್ ಪಾಟೀಲ್ ಅವರು, ಮಲ್ಲು ಪಾಟೀಲ್ ಅವರು ಇವೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ತಮ್ಮ ಬಹಳ ಒಳ್ಳೆಯ ರೀತಿಯಿಂದ ಸಂಘಟನೆ ಮಾಡಿ ಈ ಅಭೂತಪೂರ್ವ ಸಕ್ಸಸ್ ಆದಕ್ಕೆ ಇವರೆಲ್ಲರಿಗೂ ಕಾರಣಭೂತರಾಗಿದ್ದಾರೆ ಅಂತ ಹೇಳಿ ನಾವು SS ಖಾದ್ರಿ ನಾಮದಾರ್. ಈ ವೇದಿಕೆಯ ಮೇಲೆ ಅನುಭಾವಿಗಳು, ಶರಣರು, ಪ್ರಖಂಡ ಪಂಡಿತರು, ಭಾಷಾ ತಜ್ಞರು, ಸಾಹಿತಿಗಳು ಇವರೆಲ್ಲರೂ ಇದ್ದಾಗ ಅವರನ್ನ ಮೀರಿಸಿ ಮಾತಾಡುವಂಥದ್ದು ಏನಿರಲ್ಲ. ಆ್ಯಕ್ಚುಲಿ ಐ ವುಡ್ ಲೈಕ್ ಟು ಬಿ ಎ ವೆರಿ ಗುಡ್ ಲಿಸನರ್. ಅದ್ಭುತವಾದಂತಹ ಅನುಭಾವಿಗಳು ನಮ್ಮ ಮಧ್ಯೆ ಇರುವಾಗ ಆ್ಯಕ್ಚುಲಿ ಎವ್ರಿಬಡಿ ಈಸ್ ಪೇಷಂಟ್ಲಿ ವೇಟಿಂಗ್ ಫಾರ್ ಬೆಲ್ದಾರ್ ಶರಣರು ಅವರ ಆಶೀರ್ವಚನಕ್ಕಾಗಿ ಮತ್ತು ಎಂ ಬಿ ಪಾಟೀಲ್ ಸಾಹೇಬರ ಮಾತು ಕೇಳೋಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ would like to use this opportunity to thank all those who have made this work possible. ಈ ಒಂದು ಕೃತಿ ಈ ರೂಪವನ್ನು ಪಡಿಬೇಕಾದ್ರೆ, ಈ ಒಂದು ಇದಕ್ಕೆ ಬರಬೇಕಾದ್ರೆ ಇದರಲ್ಲಿ ಯಾರ್ಯಾರು ಯೋಗದಾನವನ್ನು ನೀಡಿದವರೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಈ ಅವಕಾಶವನ್ನು ಉಪಯೋಗಿಸಿಕೊಳ್ತೇನೆ. ನಾ ಈ ಪುಸ್ತಕವನ್ನು ಬರೆದಿದ್ದು ಸಾಕಷ್ಟು ಜನರಿಗೆ ಹೇಳ್ತಿರ್ತೇನೆ. ನಾನು ಈ ಪುಸ್ತಕವನ್ನು ಬರೆದಿದ್ದು ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದು ನಿಮಗಾಗಿ ಅಲ್ಲ, ನಿಮ್ಮ ಮಕ್ಕಳಿಗಾಗಿ ಅಂತೇಳಿ. ಏನಾಗಿದೆ, ನಮ್ಮಲ್ಲಿ ಸಾಕಷ್ಟು ಈ ಥರ ಸಾಹಿತ್ಯಗಳಿದ್ದಾಗೂ ಕೂಡ ನಾವು ಬೇರೆ ಸಾಹಿತ್ಯಕ್ಕೆ ಬೇರೆ ಇದಕ್ಕೆ ನಮ್ಮ ಮಕ್ಕಳು ಮನಸೋಲುವ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ, ನಮ್ಮಲ್ಲಿ ಏನಿದೆ ಅದನ್ನು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕಾಗತ್ತೆ. ಎಲ್ಲ ಮಕ್ಕಳು ಇಂಗ್ಲೀಷ್ ಮಾಧ್ಯಮವನ್ನು ಓದುವ ಈ ಸಂದರ್ಭದಲ್ಲಿ ವಚನಗಳು ಅಂದ್ರೆ ಏನು, ವಚನಗಳಂದ್ರೆ ಏನಿಲ್ಲ, ಸದ್ವಿಚಾರಗಳು, ಕೊಲಬೇಡ ಹುಸಿಯ ನೋಡಬೇಡ, ಇವನಾರವ ಏನು ಬಂದಿರಿ ಹದಳವಿದ್ದರೆ, ಇಂಥವೆಲ್ಲ ಸದ್ವಿಚಾರಗಳಿವು. ನನ್ನ ವಚನ ಪುಸ್ತಕ, ನನ್ನ ಈ ಟ್ರಾನ್ಸ್ಲೇಷನ್ ಪುಸ್ತಕ ಸ್ಟಾರ್ಟ್ ಆಗುವುದೇ ಅಂಬೇಡ್ಕರ್ ಅವರ ಕೋಟ್ನಿಂದ. ಕಲ್ಟಿವೇಶನ್ ಆಫ್ ಹ್ಯೂಮನ್ ಮೈಂಡ್ ಇಸ್ ದ ಅಲ್ಟಿಮೇಟ್ ಏಮ್ ಆಫ್ ಎಕ್ಸಿಸ್ಟೆನ್ಸ್ ಅಂತ. ಮನುಷ್ಯನ ಅಸ್ತಿತ್ವದ ಕೊನೆಯ ಗುರಿ ಏನಪ್ಪಾ ಅಂತಂದ್ರೆ ಮಾನಸಿಕ ಕೃಷಿ ಅಂತ. ಏನು ಮಾನಸಿಕ ಕೃಷಿ ಇದೆ? ಒನ್ಸ್ ಅಗೇನ್
ಮಾನಸಿಕ ಕೃಷಿ ಅಂತಂದ್ರೆ ಏನೇನು ನಮ್ಮ ಮನಸ್ಸಿಗೆ ಕೊಳೆ ಅನ್ನೋದು ಹತ್ತಿರುತ್ತಲ್ಲ ಅದನ್ನು ತೆಗೆಯುವುದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಆಶ್ರಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ. ಇದು ಏನಿದಲ್ಲ ಮಾನಸಿಕ ಕೃಷಿ. ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನೀವು ಸುಮಾರು 40-50 ಸಾವಿರ ವಚನಗಳನ್ನು ನೋಡ್ಬಿಟ್ರೆ ಅದು ಏನಿಲ್ಲ ಮಾನಸಿಕ ಕೃಷಿ. ಪತಂಜಲಿಯ ಯೋಗ ಸೂತ್ರವನ್ನು ಓದ್ತಿರ ಮಾನಸಿಕ ಕೃಷಿ. ಮಾನಸಿಕ ಕೃಷಿಯನ್ನು ಬಿಟ್ರೆ ಏನಿಲ್ಲ. ಅಂಬೇಡ್ಕರ್ ಅವರು ಯಾವ ಎತ್ತರಕ್ಕೆ ಏರಿದ್ರು ಅಂದ್ರೆ ಒಂದು ಸೆಂಟೆನ್ಸ್, ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಏನ್ ಬರೀತಾರೆ. ನಾನು ಪುಸ್ತಕ ಸ್ಟಾರ್ಟ್ ಆಗೋದು ಆ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಸಾರಿ ಅಧ್ಯಾತ್ಮದ ಒಂದು ತಳಹದಿ ಗುರಿ ಆ ಒಂದು ವಾಕ್ಯ. ಯಾವ ಲೆವೆಲ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರಾಗಿದ್ರು, ಅದೇ ಲೆವೆಲ್ಗೆ ಆಧ್ಯಾತ್ಮಿಕ ಒಬ್ಬ ಸಾಧಕರು ಕೂಡ ಆಗಿದ್ರು, ಅಧ್ಯಾತ್ಮದ ಆ ಎತ್ತರಕ್ಕೆ ಏರಿದ್ರು. ಇಂತಹ ಕಲ್ಟಿವೇಶನ್ ಆಫ್ ಮೈಂಡ್ ಬೇಕಾದಂತಹ ಸರಕು ನಮ್ಮಲ್ಲಿ ಸಾಕಷ್ಟು ಇರುವಾಗ ನಾವು ವರ್ಲ್ಡ್ ಫೇಮಸ್ ಥಾಟ್ಸ್, ವರ್ಲ್ಡ್ ಫೇಮಸ್ ವಿಷನ್ಸ್, ಇನ್ನೊಂದು ಮತ್ತೊಂದು ಏನೇನೋ ಓದ್ಕೊತ ಹೋಗ್ತಿರ್ತೀವಿ. ಅದಕ್ಕೆ ನಾನು ವಿಚಾರ ಮಾಡಿದೆ, ನಮ್ಮಲ್ಲೇ ಸುಮಾರು 40-50 ಸಾವಿರ ವಚನಗಳಲ್ಲಿ ಸದ್ವಿಚಾರಗಳನ್ನು ಬಸವಾದಿ ಶರಣರು ಹುದುಗಿಸಿಟ್ಟಾಗ ನಮ್ಮ ಜೀವನವನ್ನು ದೇವನೆತ್ತರಕ್ಕೆ ಎತ್ತರಿಸುವಂತಹ ವಿಚಾರಗಳ ವಚನಗಳಲ್ಲಿ ಇದ್ದಾಗ ನಾವೇನೇನೋ ನೋಡ್ತಾ ಇದ್ದೇವಲ್ಲ. ಬಸವಣ್ಣ ಒಂದ್ ಕಡೆ ಹೇಳ್ತಾರ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆಯಾಗನ ಬೆಣ್ಣಲಿ ಹರಿಯಲಿಯ ಕೈಯ, ಲಜ್ಜೆಗಳಲೇಕೆ ನಾನುಗಳಲೇಕೆ, ಕೂಡಲ ಸಂಗಮ ದೇವನುಳ್ಳ ನಕ್ಕರ ಬಿಜ್ಜಳನ ಬಂಗಾರ ನನಗೆ ಕೈಯ ಅಂತ. ಊರ ಮುಂದೆ ಹಾಲ ಹಳ್ಳ ಹರಿಯಾಗತ್ತೈತೆ, ನಮ್ಮ ಮನೆ ಮುಂದೆ ಐತೆ, ನಮ್ಮ ಮನೆ ಆಗೈತಿ. ಬಸವಣ್ಣನ ಫೋಟೋ ಒಳಗೆ ಇಟ್ಕೊಂಡಿವು ತತ್ವಗಳನ್ನ ಕಟ್ಟೆ ಮೇಲೆ ಇಟ್ಟವು, ತತ್ವಗಳು ಗಾಳಿಗೆ ಹಾರಿ ಉಂಟಾವು. ತತ್ವಗಳು ಗಾಳಿಗೆ ಹಾರಿ ಹೋಗಿನ ಮೊದ್ಲ ಇವುಗಳನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ನಮ್ಮ ಮಕ್ಕಳಿಗೆ, ಹೊರದೇಶದಲ್ಲಿರೋ ನಮ್ಮವರ ಮಕ್ಕಳಿಗೆ ಮತ್ತು ಈ ವಚನ ಸಾಹಿತ್ಯ ಅಧ್ಯಯನ ಮಾಡಬೇಕಂತ ಏನು ಯಾರಿಗೆ ಆಸೆ ಇದೆ, ವೆಸ್ಟರ್ನ್ಸ್ ಲೈಕ್ ಪ್ರೊಫೆಸರ್ ಗಿಲ್ ಇಂಥವ್ರಿಗೆ ಯಾರ್ಯಾರಿಗೆ ಇಷ್ಟಪಡ್ತಾರೆ ಅವ್ರಿಗೆಲ್ಲರಿಗೂ ಈ ವಚನ ಸಾಹಿತ್ಯವನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೇನೆ ಅಂತಂದ್ರೆ ಅದು ನಂದು ಮತ್ತೆ ಸೊತ್ತಾಗುತ್ತೆ. ಅದು ಮಾಡಿದ್ದೇನೆ ಎಂಬರು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳಂಗ ಅವನು ಮಾಡಿಸಿದ್ದಾನೆ. ಇಂಟ್ರೊಡಕ್ಷನ್ಲಿ ಬರೆದಿದ್ದೀನಿ ನಾನು, ಐ ಆಮ್ ಅ ಪೆನ್, ದ ವಾರ್ಡ್ ದ ಪೆನ್ನರ್, ಮೈ ನೀ ಇಸ್ ದಿ ಅಂತೇಳಿ. ಸುಮ್ಮನೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ತೀವಿ, ಅವನು ಹರಿಸ್ತಿರ್ತಾನೆ, ಆ ಥರ ಹರಿದೀವಿ. ಇದನ್ನ ಸಾಧ್ಯವನ್ನಾಗಿ ಮಾಡಿಸಿದವರು ಸಾಕಷ್ಟು ಜನರಿದ್ದಾರೆ. ಮೊಟ್ಟ ಮೊದಲನೇದಾಗಿ ಎಲ್ಲರ ಪ್ರತಿಯೊಬ್ಬರ ಜೀವನದಲ್ಲಿ 3 ಋಣಗಳನ್ನು ನಾವು ತೀರಿಸಬೇಕಾಗುತ್ತೆ. ಫಾಸ್ಟ್ ಆಗಿ ಮುಗಿಸ್ಬಿಡ್ತೇನೆ, ಇದನ್ನು ಹೇಳಲೇಬೇಕಾಗಿದೆ ನಾನು. 1 ತಂದೆ ತಾಯಿಯ ಋಣ, 2 ಗುರುವಿನ ಋಣ, 3 ಸಮಾಜದ ಋಣವನ್ನು ನಾವು ತೀರಿಸಬೇಕಾಗುತ್ತೆ. ನನ್ನ ತಂದೆ ತಾಯಿ ಅವರು ತಮ್ಮ ಜೀವನದಿಂದ ಮಾರ್ಗದರ್ಶನವಾದರು ನಮಗೆ. ಬೈ ದ ವೇ ದೇ ಲಿವ್ಡ್ ಐತಲ್ಲ, ಇಟ್ ಇನ್ಫ್ಲೂಯೆನ್ಸ್ಡ್ ಅವರ್ ಲೈಫ್. ನನ್ನ ತಂದೆ ತಾಯಿ ಪ್ರಸ್ತುತ ಈಗಿಲ್ಲ. ನನ್ನ ಚಿಕ್ಕಪ್ಪ ಇದ್ದಾರೆ. ನನ್ನ ಚಿಕ್ಕಪ್ಪ ಈಗ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರನ್ನು ನಾನು ವೇದಿಕೆಯ ಮೇಲೆ ಬರಮಾಡ್ಕೋತೇನೆ. ನಮ್ಮ ಚಿಕ್ಕಪ್ಪ ಅವ್ರು ಬರಬೇಕು. ಅವರಿಗೆ ಸಂಘಟಕರು ಒಂದು ಸನ್ಮಾನ. ಅದೇ ರೀತಿ ನನ್ನ ಕಲಿಸಿದ ನನ್ನ ಗುರುಗಳಿದ್ದಾರೆ. ನಾನು ಒಳ್ಳೆಯ ಕೆಲಸವನ್ನು ಪ್ರೈಮರಿ ಸ್ಕೂಲ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಬೆನ್ನು ತಟ್ಟಿ, ಉಡಾತನ ಮಾಡಿದಾಗ ಬೆನ್ನ ಮೇಲೆ ಬುದ್ಧಿ ಹೇಳಿದ ನಮ್ಮ ಕುಂಬಾರ ಸರ್ ಇದ್ದಾರೆ, ಪ್ರೈಮರಿ ಸ್ಕೂಲ್ ಟೀಚರ್. ಕಲ್ತಿದ್ರೆ ಅದರ ಮೂಲ ರೂವಾರಿ ಯಾರು ಅಂದ್ರೆ ನಮ್ಮ ಕುಂಬಾರ ಗುರುಗಳು. ಕೈ ಕಲ್ಬೇಕು. ಸೊ YI ಕುಂಬಾರ್ ಗುರುಗಳು ನನಗೆ ಪ್ರೈಮರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಶಾಲೆಯನ್ನು ಕಲಿಸಿ, ತಿದ್ದಿ, ಬುದ್ಧಿ ಹೇಳಿ ಈ ಒಂದು ಮಟ್ಟಕ್ಕೆ ಬರುವಲ್ಲಿ ಭದ್ರ ಅಡಿಪಾಯವನ್ನು ಹಾಕಿದ್ರು ನಮ್ಮ ಕುಂಬಾರ್ ಗುರುಗಳು. ಆಗಿನ ಕಾಲದ ಶಿಕ್ಷಕರೆಲ್ಲ ಹೆಂಗಿದ್ರು ಅಂತಂದ್ರೆ, ಆ ಶಿಷ್ಯನ ಶ್ರೇಯಸ್ಸನ್ನು, ತಮ್ಮ ಶ್ರೇಯಸ್ಸು, ತಮ್ಮ ಮಗಳಿಗಿನ ಹೆಚ್ಚಿಗೆ ಜಾಸ್ತಿ ಅವರು ತಮ್ಮ ವಿದ್ಯಾರ್ಥಿಗಳನ್ನ ಪ್ರೀತಿಸಿ ಶಿಕ್ಷಣ ಕೊಡ್ತಿದ್ರು. ಅದರ ಪ್ರಭಾವ ಇವತ್ತು ನಮ್ಮ ವಿದ್ಯಾರ್ಥಿಗಳ ಮೇಲೆ ಆಗ್ತಿತ್ತು. ಸೊ ನನಗೆ 1ರಿಂದ 7ನೇ ತರಗತಿವರೆಗೆ ಶಾಲೆಯನ್ನು ಕಲಿಸಿದ ನನ್ನ ಗುರುಗಳು YI ಕುಂಬಾರ್ ಗುರುಗಳು. ಇವತ್ತಿಗೂ ಸಹಿತ ಆ ಗುರು ಅನ್ನೋ ಏನು ಭಕ್ತಿ ಏನಿದೆಲ್ಲ ನಮ್ಮ ಎದೆಯಿಂದ ಅದು ಇನ್ನೂ ಮಾಸಿಲ್ಲ. ಯಾಕಂತಂದ್ರೆ ಆ ಟೈಪ್ ಅವರು ಆ ಲೆವೆಲಿಗೆ ಶಿಕ್ಷಣವನ್ನು ನಮಗೆ ಕೊಡ್ತಿದ್ರು. ಈ ಒಂದು ಕೃತಿಯನ್ನು ಸಾಧ್ಯವನ್ನಾಗಿಸುವಲ್ಲಿ
ಅನೇಕರ ಇನ್ನೂ ಸಹಕಾರ ಇದೆ. ನಮ್ಮ ಸುನಂದಾ ಫಕ್ರಾಣಿ, ನಾನು ಲೋಕಾಯುಕ್ತದಲ್ಲಿ DSP ಇದ್ದಾಗ ಅಯ್ಯಮ್ಮ ನನ್ನ ಟೈಪಿಸ್ಟ್ ಇದ್ರು. ಶಿವ ಸೋ ಗುಡ್, ಇದನ್ನ ಬರಿಬೇಕು, ಇದನ್ನ ಟೈಪ್ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಂಡಾಗ, ಬನ್ನಿ ಸುನಂದಾ ಪ್ಲೀಸ್ ಕಮ್, ಅವ್ರನ್ನ ಕೇಳ್ಕೊಂಡಾಗ ತನ್ನ ಕಚೇರಿ ಕೆಲಸದ ಜೊತೆಗೆ ಮನೆಗೆ ಅದನ್ನು ತಗೊಂಡು ಹೋಗಿ ಮನೆಯಲ್ಲಿ ಶ್ರೀ ಬರ್ನ್ ಹರ್ ಮಿಡ್ ನೈಟ್ ಆಯಿಲ್ ಮನೆಯಲ್ಲಿ ಕೂಡ ಕೆಲಸ ಮಾಡಿ ಈ ಒಂದು ಕೃತಿಯನ್ನು ಸಾಧ್ಯವಾಗಿಸಿದ್ದಾರೆ. ಅವರಿಗೂ ಕೂಡ ಸಂಘಟಕರಿಂದ ಒಂದು ಸನ್ಮಾನ. ಸರ್ ಅದೇ ರೀತಿ ನಮ್ಮ ಆಫೀಸ್ನ RB ದೈಗೊಂಡ ಮತ್ತು ರಾಮನಗೌಡ ಬಿರಾದರ್, ಬೇಗ ಬನ್ನಿ, ಡಬಲ್ ಅಪ್ ಟೈಮ್ ಇಲ್ಲ, ಟೈಮ್ ಇದಾಗ್ತದೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. RB ದೈಗೊಂಡ ಮತ್ತು ರಾಮನಗೌಡ ಬಿರಾದರ್. ನಾನು ಈ ಕೃತಿಯನ್ನ ಬರಿತಾ ಇದ್ದೇನೆ, ಇದನ್ನು ಮಾಡಬೇಕು ಅಂತ ಹೇಳಿ ನಾನು ವಿಚಾರ ಮಾಡಿದಾಗ ನಮ್ಮ ವಿಶ್ವನಾಥ್ ಬಿರಾದರ್ ಅವರು ದಂಪತಿಗಳು ಹೇಳಿದ್ರು, ನೀವು ಎಲ್ಲಿಯವರೆಗೆ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದೊಂದು ಅಕ್ಷರ ಬರೆದ್ರು ಅದನ್ನೆಲ್ಲ ಪ್ರಿಂಟ್ ಮಾಡೋ ಜವಾಬ್ದಾರಿ ನಮ್ಗಿರಲಿ, ಅದರ ಪ್ರಿಂಟ್ ಜವಾಬ್ದಾರಿ ನಮಗಿರಲಿ ಅಂತ ವಿಶ್ವನಾಥ್ ಬಿರಾದರ್ ಮತ್ತು ಅವ್ರ ದಂಪತಿಗಳು. ಸೊ ವಿಶ್ವನಾಥ್ ಬಿರಾದರ್ ಮತ್ತು ಅವ್ರ ದಂಪತಿಗಳನ್ನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನೆಕ್ಸ್ಟ್ ಪ್ರೊಫೆಸರ್ ರಾಗಮ್ ಅವರು, ಅನ್ನೋನ್ ಟೆರೇನ್, ನನಗೆ ಪರಿಚಯ ಇಲ್ಲದ ಟೆರೇನ್ನಲ್ಲಿ ನನ್ನ ಕೈ ಹಿಡಿದು ನಡೆಸಿದವರು ಪ್ರೊಫೆಸರ್ ರಾಗಮ್ ದಂಪತಿಗಳು, ಶ್ರೀಮತಿ ಪದ್ಮಶ್ರೀ ರಾಗಮ್. ರಾಗಮ್ ಅವರು ಕಡಿಮೆ ನಮಗೆ ಹೆಲ್ಪ್ ಮಾಡಿದ್ದು, ಪದ್ಮಶ್ರೀ ರಾಗಮ್ ಅವರು ಜಾಸ್ತಿ. ಪದ್ಮಶ್ರೀ ಮೇಡಮ್ ಪ್ಲೀಸ್ ಕಮ್. ಇದೆಲ್ಲದರ ಜೊತೆಗೆ ಇನ್ನೂ ಸಾಕಷ್ಟು ಜನ, ಈಗ ಆಕ್ಚುಲಿ ಹೆಂಗಾಗಿದೆ ಅಂತಂದ್ರೆ ಇಲ್ಲಿ ಮುಂದೆ ಏನಕ್ಕೆ ಕುಂತಿರಿ ಎಲ್ಲ ಬಂಧುಗಳೇನಂದ್ರೆ ನೀವೆಲ್ಲರೂ ಕೂಡ ಈ ಸನ್ಮಾನಕ್ಕೆ ಅರ್ಹರೇ ಇದ್ದೀರಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಇರದೇ ಹೋಗಿದ್ರೆ ಇಂತಹ ಒಂದು ಕೃತಿ ಬರ್ತಿರ್ಲಿಲ್ಲ. ವಿಶೇಷವಾಗಿ ನಮ್ಮ ಶರಣು ಸಬರ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಬಗ್ಗೆ ಅಂತೂ ಹೇಳುವ ಅವಶ್ಯಕತೆ ಇಲ್ಲ. ಡಾಕ್ಟರ್ ಮಹಾಂತೇಶ್ ಬಿರಾದರ್ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಹಿಂಗ ಚಾನ್ಸೇ ಇಲ್ಲ. ಡಾಕ್ಟರ್ ಮಹಾಂತೇಶ್ ಬಿರಾದರ್ ಎಲ್ಲಿರ್ತಾರೆ, ಪರ್ಟಿಕ್ಯುಲರ್ ವಿಶೇಷವಾಗಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ, ಈ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಮಹಾಂತೇಶ್ ಬಿರಾದರ್ ಎಲ್ಲಿರ್ತಾರೆ ಅವ್ರ ಇತಿಹಾಸ ನಿರ್ಮಾಣ ಮಾಡಿಬಿಡ್ತಾರೆ. ಸೊ ಅಂತ ಮಹಾಂತೇಶ್ ಬಿರಾದರ್ ಅವರು, ಶರಣು ಸಬರದವರು, ನಮ್ಮ ಆನಂದ ಟಕ್ಕಣ್ಣವರು, ಶಂಕರಗೌಡ ಹೊಸಮಣಿ, ಅದೇನು ಯಾವ ಜನ್ಮದ ಪ್ರೀತಿ ವಿಶ್ವಾಸನೋ ಶಂಕರಗೌಡ ಹೊಸಮಣಿ ಅವರಿಗೆ, ಮತ್ತು ನಮ್ಮ ಲೋಣಾರಿ ಅವರಿಗೆ, ಪುಷ್ಪರಾಜ್ ಪರಣ್ಣವರು, ಹೀಗೆ ಸಾಕಷ್ಟು ಜನ, ಶಕೀಲ್ ಸುತಾರ್. ಆಮೇಲೆ ನೋಡಿ ನಮ್ಮ ಇವ್ರದ್ದು ಯಾರು ಸಿಕ್ಯಾಬ್ ಸಂಸ್ಥೆಯವರು ಈಗ 4 ದಿವಸ ಹಿಂದೆ ಬಂದು ಸಿಕ್ಯಾಬ್ ಸಂಸ್ಥೆಯವರು 500 ಪುಸ್ತಕಗಳನ್ನ ತೊಗೊಂಡೋದ್ರು. ಈ ವರ್ಷ ಹೊಸದಾಗಿ ಏನೋ ಅಡ್ಮಿಷನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಒಂದು ಪುಸ್ತಕವನ್ನು ಪುಕ್ಕಟೆ ಕೊಡ್ತೀವಿ ನಾವು ಅಂತೇಳಿ 500 ಪುಸ್ತಕವನ್ನು ಸಿಕ್ಯಾಬ್ ಸಂಸ್ಥೆಯವರು ತೊಗೊಂಡೋದ್ರು. ಎಲ್ಲರಿಂದ ಅವ್ರಿಗಾಗಿ ಒಂದು ಜೋರಾದ ಚಪ್ಪಳೆ ಬರಲಿ. ಆಮೇಲೆ ನಮ್ಮ ಶಕೀಲ್ ಸುತಾರ್ 8 ದಿವಸ ಅವರು ಶಕೀಲ್ ಸುತಾರ್ ಮನೆಗೆ ಬಂದಿಲ್ಲ, ಅವರು ಸುಮ್ಮನೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಓಡಾಡ್ತಾ ಇದ್ದಾರೆ. ಪುಸ್ತಕಗಳನ್ನ ಕೊಂಡುಕೊಂಡು ಬೇರೆಯವರಿಗೆ ಕೊಡ್ತಿದ್ದಾರೆ. ಅವರೆಲ್ಲರಿಗೂ ಯಾವ ಜನ್ಮದ ಋಣಾನುಬಂಧವೋ ಏನೋ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಋಣ ತೀರಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞ ಆಗಿದೆ. ಅದೇ ರೀತಿ ನಮ್ಮ ಅಶ್ಫಾಕ್ ಮಣಗುಳಿ ಬೆಂಗಳೂರು ಕಾರ್ಯಕ್ರಮ ಹೋದ್ಮೇಲೆ ಹೇಳಿದ ಅಶ್ಫಾಕ್ ಮಣಗುಳಿ, ಓ ಸಾಹೇಬ್ರ ಪುಸ್ತಕ ನೀವು ಬರೋದಿಲ್ಲ, ಬಿಜಾಪುರನೇ ಪುಸ್ತಕ ಬರೋದಂಗೆ ಸಂಭ್ರಮಿಸಕತೈತಿ ಅಂತ ಹೇಳಿ ಆ ಸಂಭ್ರಮವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನೋಡಿದೆ. ನೀವೆಲ್ಲರೂ ಬರೋದ್ರಲ್ಲಿ ಬಿಜಾಪುರದ ತುಂಬ ಕಟೌಟ್ಗಳನ್ನು ಎಲ್ಲರೂ ಹಾಕೊಳ್ಳೋದ್ರಲ್ಲಿ ಆ ಸಂಭ್ರಮವನ್ನು ನೋಡ್ತಾ ಇದ್ದೀನಿ. ಬಿಜಾಪುರದ ಜನರ ಈ ಒಂದು ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಎಂದೆಂದೂ ಋಣಿ ಇರ್ತೀನಿ. ಅಕ್ಕ ಮಹಾದೇವಿ ಕಲ್ಯಾಣದಿಂದ ಕದಳೆ ಕಡೆ ಹೋಗಬೇಕಾದ್ರೆ ಎಲ್ಲ ಶರಣರಿಗೆ ಹೇಳ್ತಾರೆ, ನಿಮ್ಮ ಮುಡಿಗೆ ಹೂವು ತರುವನ್ನಲ್ಲದೆ ಹುಲ್ಲು ತಾರೆ ಅಂಥೇಳಿ. ಬಿಜಾಪುರ ಜನರಿಗೆ ಒಂದು ಭಾಷೆ ಕೊಡ್ತೇನೆ, ನಿಮ್ಮ ಮುಡಿಗೆ ಹೂವು ತರುವನ್ನಲ್ಲದೆ ಹುಲ್ಲು ತಾರೆ. ಇದರ ಜೊತೆಗೆ ಮತ್ತೆ ಈಗ ಬಸವೇಶ್ವರರ ವಚನಗಳ ಭಾಷಾಂತರವನ್ನು ಮುಗಿಸಿ ಅಕ್ಕಮಹಾದೇವಿಯ ವಚನಗಳ ಭಾಷಾಂತರವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಬಿಜಾಪುರದಲ್ಲಿ ಈ ಥರ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಕಡಿಮೆ ಏನಿಲ್ಲ. ಮಧುರ ಚನ್ನರು ತುಳ್ಳಾಡಿದ ನೆಲ ಇದೆ, ಇದು ಶರಣರು ಅಡ್ಡಾಡಿದ ನೆಲ ಐತಿ. ಇಲ್ಲಿ ಸಾಹಿತಿಗಳು ಬರ್ತಾನೆ ಇರ್ತಾರೆ. ನಮ್ಮ ರಾಗಮ್ ಇದ್ದಾರೆ. ಈಗ ಹೊಸ ಸೇರ್ಪಡೆ ಬಿಜಾಪುರದ ಸಾಹಿತಿಗಳ ಲಿಸ್ಟಿಗೆ ಹೊಸ ಸೇರ್ಪಡೆ ನಮ್ಮ ಕ್ಲಾಸ್ 1 ಕಾಂಟ್ರಾಕ್ಟರ್ ನಮ್ಮೆಲ್ಲರ ನೆಚ್ಚಿನ ಆಲೂರವ್ರ ಮಗಳು ಸರ್. ಆಲೂರವ್ರ ಮಗಳು ವೈಷ್ಣವಿ ಅಂತೇಳಿ, ಶರಣು ಆಲೂರವ್ರು ಬರಬೇಕು ವೇದಿಕೆ ಮೇಲೆ.
ಆಲೂರವ್ರ ಮಗಳು ವೈಷ್ಣವ PUC ಹುಡುಗಿ ಸಿಲೆಬಸ್ ಆಫ್ ಇಟರ್ನಿಟಿ ಅಂತೇಳಿ ಒಂದು ಅದ್ಭುತವಾದಂಥ ಪುಸ್ತಕವನ್ನು ಬರೆದಿದ್ದಾರೆ. ಬರೆದಿಲ್ಲ, ಈ ಬರೆದ ವಿಚಾರ ಅವ್ರ ಅಪ್ಪಗೆ ಹೇಳಿರಲಿಲ್ಲ. ಇದನ್ನ ಆಲ್ರೆಡಿ ಅಮೆಜಾನ್ನಾಗ ಹಾಕ್ಬಿಟ್ಟಿದ್ದಾರೆ. ಅಮೆಜಾನಲ್ಲಿ ಅವೈಲಬಿಲಿಟೀಸ್ ಬುಕ್ ಉದ್ಘಾಟನೆ ಮಾಡಿಲ್ಲ. ಇವತ್ತು ಈ ಕಾರ್ಯಕ್ರಮ ಕರೆದ್ರು ಬಂದಿಲ್ಲ. ಅದೇನಂತ ನಮಗೇನಂತಂದ್ರೆ ನಿಮಗೆಲ್ಲರಿಗೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಉದ್ದೇಶಕ್ಕೆ ಆಗುತ್ತೆ. ಸಿಲೆಬಸ್ ಆಫ್ ಇಟರ್ನಿಟಿ ಓದಿದ್ದೆ ನಾನು. ತುಂಬ ಅದ್ಭುತ ಪೋಯಮ್ ಅಂತ ಬರೆದಿದ್ದಾರೆ ನಮ್ಮ ಶರಣು ಆಲೂರವ್ರ ಮಗಳು. ಸೊ MB ಪಾಟೀಲ್ ಸಾಹೇಬರಿಗೆ ಈ ಪುಸ್ತಕವನ್ನ ಶರಣು ಕೊಡೋದ್ರ ಮೂಲಕ ಇದನ್ನ ಪುಸ್ತಕ ಬಿಡುಗಡೆನ ನಾವೇ ಮಾಡ್ತಿದ್ವಿ. ಅಮ್ಮ ಕೇಳೇ ಇಲ್ಲ ನಮಗೆ. ಸೊ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಆಯೋಜಕರೇ ಮತ್ತು ಎಲ್ಲ ಶರಣ ತಂದೆ ತಾಯಿಗಳು, ಬಂಧುಗಳು, ಶರಣ ಸಾಹಿತ್ಯ ಆಸಕ್ತರು ಈ ಒಂದು ಕಾರ್ಯಕ್ರಮ ಬಂದಿರಿ. ನಿಮ್ಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾರನ್ನಾದರೂ ನೆನೆಯೋದನ್ನು ಬಿಟ್ಟಿದ್ರೆ ಆಗಲೇ ನಮ್ಮ ಅಪ್ಪಾಜಿ ಒಂದು ಮಾತು ಹೇಳಿದಂಗೆ, ದೇವನೂರ ಅಪ್ಪಾಜಿ ಹೇಳಿದಂಗೆ, ಯಾರು ನೆನೆಯಲಿ ಯಾರನ್ನ ಬಿಡಲಿ ಎಲ್ಲರೂ ನನ್ನವರು ಅದರ ಅನ್ನೋಂಗೆ ಎಲ್ಲರೂ ನನ್ನವರು. ಯಾರನ್ನಾದ್ರೂ ಮರ್ತಿದ್ರೆ ಕ್ಷಮ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.